ನೀವು ಒತ್ತುವರಿ ಆಗಿದ್ದೀರಾ ಅಂತ ಕೊಟ್ಟಿದ್ದೀರಿ. ನಾವು ಒತ್ತುವರಿ ಆಗಿರೋದು ನಮ್ಗೆ ಸಂಶಯ ಇದೆ, ನಾವು ಸರ್ವೆಗೆ ಬರ್ತಾ ಇದ್ದೀವಿ, ಈ ದಿನಾಂಕದಿಂದ ಬನ್ನಿ ಅಂತ. ಅವಾಗ ಎಲ್ಲರೂ ಬರ್ತೀವಿ, ಅವಾಗ ಎಲ್ಲರೂ ಸರ್ವೆ ಮಾಡಿಸ್ತೀವಿ. ಸರ್ವೆ ನೋಟಿಸ್ ಕೊಟ್ಟಿಲ್ಲ. ಒಂದು ನಿಮಿಷ ಕೇಳಿ, ಸರ್ವೇರ್ ಎಲ್ಲ ಕೊಟ್ಟಿರೋದು ನಮ್ಮ ಆಫೀಸ್ ಕಡೆಯಿಂದ. ಸರ್ವೇರು ಸ್ಕೆಚ್ ಕೊಟ್ಟಿದ ತಕ್ಷಣ ನಾವು ಅವ್ರು ಯಾರು ಅನಧಿಕೃತವಾಗಿ ಮನೆಯನ್ನ ಕಟ್ಟಿದ್ರು. ಸರ್ವೆ ಆದ್ಮೇಲೆ ಮೇಡಮ್, ಸರ್ವೆ ಮಾಡೋರು ನಮ್ಮ ಮಾಹಿತಿನೇ ಇಲ್ಲ ಮೇಡಮ್. ಅಪ್ರೂವಲ್ ತಗೊಂಡಿದ್ದೀವಿ ಮೇಡಮ್. ಬಿಲ್ಡಿಂಗ್ ಅವರೆಲ್ಲ ಟೌನ್ ಪ್ಲಾನಿಂಗ್ ಅಲ್ಲಿ ಅಪ್ರೂವಲ್ ತಗೊಂಡಿದ್ದಾರೆ ಮೇಡಮ್. ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಅಪ್ರೂವಲ್ ತಗೊಂಡಿದ್ದಾರೆ. ಮುನ್ಸಿಪಾಲಿಟಿ ಸರ್ವೆ ಆದ್ಮೇಲೆ ನೋಟಿಸ್ ಸರ್ವೆ ಆದ್ಮೇಲೆ ಸರ್ವೆ ಟೈಮಲ್ಲಿ ಯಾರು ನೋಟಿಸ್ ಕೊಡ್ತೀವಲ್ಲ, ನಮ್ದು ಸರ್ವೆ ನಂಬರ್ ಸರ್ವೆ ಮಾಡೋ ಕೊಟ್ಟಿಲ್ವಲ್ಲ ಮೇಡಮ್. ಸರ್ವೆ ನಾವು ಒತ್ತುವರಿ ಇವಾಗ ಆಗಿದ್ದೀವಲ್ಲ ಮೇಡಮ್. ನಾವು ಒತ್ತುವರಿ ಆಗಿಲ್ಲ, ನಾವು ನಮ್ಮ ಹತ್ರ ಸರ್ವೆ ಈ ಜಾಗನ ಒತ್ತುವರಿ ಇತ್ತು ಅಂತಂದ್ರೆ ಅದ್ರಲ್ಲೇನಂತ ಮೆನ್ಷನ್ ಮಾಡಿದ್ರೆ ಶುರು ಮಾಡ್ರಿ. ಎಲ್ಲ ಗೊತ್ತು ಮೇಡಮ್. ಇಲ್ಲಿರೋರೆಲ್ಲ ಒಂದೊಂದು ಇವಾಗ ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಮನೆದು ಸೈಟ್ ತಗೊಂಡು ಮನೆ ಕಟ್ಟಿರೋರೆ. ಅವ್ರದ್ದು ಇವಾಗೂ ಇಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಮೊನ್ನೆಯಿಂದ ಇದನ್ನ ಹೇಳ್ತಾ ಇದ್ರು. ಅವರು ಕಾಲುವೆ ಎಲ್ಲಿ ಸ್ಟಾರ್ಟ್ ಆಗ್ತದೋ ಅಲ್ಲಿಂದ ಮಾಡ್ತೀವಿ ಮೇಡಮ್. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರು ಬರೀ ಲೆಫ್ಟ್ ಸೈಡ್ ಮಾಡಿದ್ದಾರೆ. ಗಡಿ ಅನ್ನೋದು ಬೇಡ ನೋಡಿ ಮೇಡಮ್. ಬಟ್ ಇದನ್ನ ಇದು ಮಾಡಿರೋದು ಕೊಟ್ಟಿದ್ದೀರಲ್ಲ ಮೇಡಮ್, ಒತ್ತುದಾರರು ನೋಟಿಸ್ ಕೊಟ್ಟಿದ್ದೀರಲ್ಲ, ಸೇರಿಸಿ ನೋಟಿಸ್ ಕೊಟ್ಟಿದ್ರು. ಯಾರು ಮುಚ್ಕೊಂಡಿದ್ರು ಅವ್ರು ನೋಟಿಸ್ ಕೊಟ್ಟಿದ್ರು. ಬಾಲು ಈ ಮನೆ ಆ ಮನೆ ಅವ್ರ ಹೆಸರು ಕೇಳು. ನಾವು ಈ ದಿನ ಕಸ್ಬಾ ಹೋಬಳಿ ಕಾರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕಾಲುವೆ ಒತ್ತುವರಿಯಾಗಿದೆ ಅಂತ ಹೇಳಿ ಪ್ರೇಮ್ ಕುಮಾರ್ ಅನ್ನೋರು ಒಂದು ಅರ್ಜಿನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಹಿಂದೆ ನಮ್ಮ ತಾಲೂಕು ಸರ್ವೇರು ಮತ್ತು ನಮ್ಮ RI ಮತ್ತು VA ಅವರೆಲ್ಲ ಬಂದು ಸ್ಥಳಕ್ಕೆ ಬಂದು ಒಂದು ಸರ್ವೆ ಸ್ಕೆಚ್ನ ಮಾಡಿದ್ದಾರೆ. ಆ ಸರ್ವೆ ಸ್ಕೆಚ್ ಪ್ರಕಾರ ಸುಮಾರು ಒಂದು 24 ಜನ ಆಲ್ರೆಡಿ ರಾಜಕಾಲುವೆನ ಒತ್ತುವರಿ ಮಾಡಿ ಅದರಲ್ಲಿ ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅವರು ನಮಗೆ ಸ್ಕೆಚ್ನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಸುಮಾರು ಒಂದು 24 ಜನರಲ್ಲಿ ಎಲ್ಲರೂ ಒಂದು ಅರ್ಧ ಗುಂಟೆ ಕಾಲು ಗುಂಟೆ ಆ ರೀತಿಯಲ್ಲಿ ಅವ್ರ ಮನೆ ರಾಜಕಾಲುವೆ ಮೇಲೆ ಬಂದಿರೋದು ನಮಗೆ ಮಾಹಿತಿ ಬಂದಿದೆ. ಅದ್ರ ಪ್ರಕಾರ ನಾವು 24 ಜನಕ್ಕೂ ಸಮೇತ ನಾವು ಈಗಾಗಲೇ ನಮ್ಮ ಕಚೇರಿಯಿಂದ ನೋಟಿಸ್ನ ಕೊಟ್ಟಿದ್ದೀವಿ. ಅವರು ನಮಗೆ ದಾಖಲೆಗಳನ್ನ ಸಬ್ಮಿಟ್ ಮಾಡಿಲ್ಲ. ಅವರು ದಾಖಲೆಗಳನ್ನ ನಮಗೆ ಸಬ್ಮಿಟ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಕೊಟ್ಟಿರುವಂಥ ದಾಖಲೆ ಜಿನೈನ ಅಥವಾ ಅಲ್ಲ ಅನ್ನೋದನ್ನು ಸಮೇತ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿಗೆ ನಾವು ಇವಾಗ ಸದ್ರಿ ಒಂದು ಸ್ಥಳಕ್ಕೆ ಬಂದಾಗ ಗ್ರಾಮಸ್ಥರು ಸಮೇತ ಒಂದು ಆಕ್ಷೇಪನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನೀವು ಸರ್ವೆ ಮಾಡಬೇಕಾದ್ರೆ ಯಾವುದೇ ರೀತಿಯಲ್ಲೂ ನಮ್ಮ ಗಮನಕ್ಕೂ ತಂದಿಲ್ಲ, ನೀವು ನಮಗೂ ಸಮೇತ ನೋಟಿಸ್ನ ಕೊಟ್ಟು ನೀವು ಸರ್ವೆ ಮಾಡಬೇಕಾಗಿತ್ತು ಅಂತ ಹೇಳಿದ್ದಾರೆ. ಅದೇ ಒಂದು ಉದ್ದೇಶಕ್ಕೋಸ್ಕರ ಈಗ ಕೊಟ್ಟಿರೋಂಥ ದಾಖಲೆಗಳನ್ನು ಸಮೇತ ನಾವು ಒಂದು ಸತಿ ವೆರಿಫೈ ಮಾಡ್ತೀವಿ. ಮತ್ತು ಇನ್ನೂ ಒಂದು ಸತಿ ನಮಗೆ ನಕ್ಷೆ ಪ್ರಕಾರ ಎಲ್ಲಿ ರಾಜಕಾಲುವೆ ಬರುತ್ತೆ ಅನ್ನೋದನ್ನು ಸಮೇತ ನಾವು ಮೊದಲಿನಿಂದ ನೋಡಬೇಕಾಗುತ್ತೆ. ಇವತ್ತು ಸರ್ವೇಯರು ನಮಗೆ ಸರ್ವೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ಅವ್ರು ಇವತ್ತು ಯಾವುದೋ ಒಂದು ಎಮರ್ಜೆನ್ಸಿ ಕೆಲಸಕ್ಕೋಸ್ಕರ ಸರ್ವೆಗೆ ಹೋಗಿದ್ದಾರೆ. ಅದರಿಂದ ಸರ್ವೇರ್ ಬಂದಿಲ್ಲ. ನಮ್ಗೆ ಸರ್ವೇರ್ ಬಂದ್ರೇ ಗೊತ್ತಾಗುತ್ತೆ ಆ್ಯಕ್ಚುಲಿ ರಾಜಕಾಲುವೆ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಹೆಂಡಾಗುತ್ತೆ ಅನ್ನುವಂಥದ್ದನ್ನು. ಮತ್ತು ನಾವು ಇನ್ನೊಂದು ಸತಿ ನಮ್ಮ ಪಂಚಾಯಿತಿಯವರು ಮತ್ತು ನಮ್ಮ ನಗರಸಭೆ ಇವರಿದ್ದಾರೆ ಅವರು ಮತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ಎಲ್ಲ ಸೇರಿ ನಾವು ಮತ್ತೆ ಇನ್ನೊಂದು ಸತಿ ನಾವು ಸರ್ವೆ ಮಾಡಬೇಕಾಗುತ್ತೆ. ಅದುವರೆಗೂ ಸಮೇತ ಯಾರು ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಕಾನೂನ ತಮ್ಮ ಕೈಗೆ ತಗೊಳ್ಬಾರ್ದು. ತಾವೇನು ಸಹಕಾರ ಕೊಡ್ತೀರೋ ಅದ್ರ ಪ್ರಕಾರ ನಮಗೆ ಒಂದು ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಏಕೆ ಅಂತಂದರೆ ನಾವು ಮೊದಲಿಂದ ಮಾಡ್ಕೊಂಬರಬೇಕು ಅಂತಂದರೆ ಅದು ಒಂದಿನ 2 ದಿನದಲ್ಲಿ ಆಗೋದಿಲ್ಲ. ಟೋಟಲ್ ಎಷ್ಟು ಸರ್ವೆ ನಂಬರ್ ಸುಮಾರು ಒಂದು 18 ಸರ್ವೆ ನಂಬರ್ಸ್ ಏನೋ ಒತ್ತುವರಿ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅಷ್ಟನ್ನು ಸಮೇತ ನಾವು ಅಳತೆ ಮಾಡಬೇಕು ಅಂತಂದರೆ ನಮ್ಗೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಸಮಯಾವಕಾಶ ಕೊಟ್ಟು ಈಗ ಯಾರು ಆ್ಯಕ್ಚುಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ಸಮೇತ ನಾವು ಸರ್ವೇಯರ್ ಬಂದಾಗಲೇ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಎಲ್ಲ ಈಗ ಏನು ಬಂದಿದ್ದೀರಾ ಸಾರ್ವಜನಿಕರು ಅವರೆಲ್ಲನೂ ಸಮೇತ ಸಹಕಾರ ಕೊಟ್ಟು ನಾವು ಮುಂದಿನ ದಿನಾಂಕನ ಕೊಡ್ತೀವಿ. ಮುಂದಿನ ದಿನಾಂಕ ಕೊಡೋವರೆಗೂ ಸಮೇತ ತಾವೆಲ್ಲನೂ ಸಮೇತ ಯಾವುದೇ ರೀತಿ ಬೇರೆ ಥರದ್ರಲ್ಲಿ ಗಲಾಟೆಗಳು ಮಾಡ್ಕೊಳ್ಳೋದು ಅಹಿತಕರ ಘಟನೆ ನಡೀದಂತೆ ತಾವೆಲ್ಲನೂ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.
ನಮಗೆ ಇನ್ನು ಇದರಲ್ಲಿ ಮಾಹಿತಿ ಏನು ಕೊಟ್ಟಿಲ್ಲ. ಅವ್ರು ಹೇಳಿರೋ ಪ್ರಕಾರ ಕಾಲುವೆಯಲ್ಲಿ ಸುಮಾರು ಒಂದು 24 ಜನ ಅರ್ಧ ಗುಂಟೆ ಕಾಲು ಗುಂಟೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಈಗ ಒತ್ತುವರಿ ಆಗಿತ್ತಲ್ಲ, ಆ ಮನೆ ಕಟ್ಟಿರುವಂತ ಜನಗಳಿಗೆ ನಾವು ನೋಟಿಸ್ನ ಕೊಟ್ಟಿದ್ದೀವಿ. ಮಾಡಿರ್ತಾರೆ ಸರ್ವೆ ಸ್ಕೆಚ್ ಇರುತ್ತಲ್ಲ, ಅದರಲ್ಲಿ ಇದು ರಾಜಕಾಲುವೆ ಅಂತ ಇಷ್ಟು ಅಡಿಗಳು ಅಂತ ಇರುತ್ತೆ. ಅದ್ರ ಬಗ್ಗೆ ನಮ್ಗಿನ್ನೂ ಇಲ್ಲಿ ಮಾಹಿತಿ ಇಲ್ಲ. ಈಗ ನೆಕ್ಸ್ಟ್ ಟೈಮ್ ಬರ್ತೀವಲ್ವಾ, ಅವಾಗ ಪೂರ್ಣ ಮಾಹಿತಿನ ತಗೊಂಡು ಬಂದು ನಾವು ನೀವು ಈ ಮನೇನ ಕಟ್ಕೊಂಡಿದ್ದೀರಲ್ಲ ರಾಜಕಾಲುವೆ ಮೇಲೆ, ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ನೋಟಿಸ್ನ ಕೊಟ್ಟಿದ್ದೀವಿ. ಯಾರಿಗೆ ಮನೆ ಕಟ್ಟಿರೋರಿಗೆ, ಅವ್ರ ಕಡೆಯಿಂದ ಅವ್ರಿಗೇನು ಅಥೆಂಟಿಕೇಟ್ ಆಗಿ ಯಾರನ್ನ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರಾ, ಗ್ರಾಮ ಪಂಚಾಯತಿಯಿಂದ ಅವ್ರಿಗೇನನ್ನ ಈ ಖಾತೆ ಮಾಡಿದಾರ ಏನು ಅನ್ನೋದ್ರ ಬಗ್ಗೆ ಡಾಕ್ಯುಮೆಂಟ್ಸ್ಗೆ ನಾವು ಅವ್ರು ನೋಟಿಸ್ ಕೊಟ್ಟಿದ್ದೀವಿ. ಅದರಲ್ಲಿ ಇವ್ರ ಬಗ್ಗೆ ಹೇಳ್ತಿದ್ದಾರೆ ಒಂದು 14 ಜನ ಏನೋ ಆಫೀಸಿಗೆ ನಾವು ರೆಕಾರ್ಡ್ಸ್ನ ಸಬ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆ ಡಾಕ್ಯುಮೆಂಟ್ಸನ್ನು ನಾವು ವೆರಿಫೈ ಮಾಡಬೇಕು, ಅದು ಜಿನೈನ ಅಥವಾ ಬೇರೆ ಏನು ಅಂತ ನೋಡ್ಬಿಟ್ಟು ನಾವು ಮುಂದಿನ ಕ್ರಮ ತಗೊಳ್ತೀವಿ. ಅಲ್ಲ, ಮೇಲ್ನೋಟಕ್ಕೆ ಅಂತಂದರೆ ಈಗ ಹೇಳೋ ಪ್ರಕಾರ ನಾವಿರೋದು ಸಾರ್ವಜನಿಕರ ಕೆಲಸ ಮಾಡೋಕ್ಕೆ. ಈಗ ಈ ಪ್ರಕಾರ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಂತಂದರೆ, ಈಗ ಸರ್ಕಾರಿ ಕಾಲುವೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಹೆಂಡಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ನಮಗೆ ಗೊತ್ತಾಗೋದು ಯಾವಾಗ ಅಂತಂದರೆ, ನಮ್ಮ ಸರ್ವೇರ್ ನಕ್ಷೆ ತೊಗೊಂಡು ಬರ್ತಾರೆ. ನಕ್ಷೆ ತೊಗೊಂಡು ಬಂದಾಗ ರಾಜಕಾಲುವೆ ಎಷ್ಟು ಅಡಿ ಇದೆ, ಅದು ರಾಜಕಾಲುವೆಯಲ್ಲಿ ಈಗಾಗಲೇ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅದರದ್ದೆಲ್ಲನೂ ಡೀಟೇಲ್ಸು ಬೇಕಾಗುತ್ತೆ. ಈಗ ಬರೀ ನಾನು ನೋಡೋಣ ಏನಿದೆ ಪರಿಸ್ಥಿತಿ ಅನ್ನೋ ಉದ್ದೇಶಕ್ಕೆ ಬಂದಿದ್ದೀನಿ. ಮತ್ತು ನೆಕ್ಸ್ಟ್ ಡೇಟ್ ನಾನು ಮುಂದಿನ ದಿನಾಂಕ ನಿಗದಿಪಡಿಸಿ ಇದಕ್ಕೆ ಸರ್ವೆ ಕಾರ್ಯಕ್ಕೆ ಬರ್ತೀನಿ. ಥ್ಯಾಂಕ್ ಯು.